ಸ್ನೇಹಿತರೆ ನಮಸ್ಕಾರ. ಆರ್‌ಸಿಬಿಗೆ ಕೆಎಲ್ ರಾಹುಲ್ ಮತ್ತು ರೋಹಿತ್ ಆಗಮನ ಫಿಕ್ಸ್. ತಂಡದಲ್ಲಿ ಈ 4 ಬದಲಾವಣೆ ನಿಶ್ಚಿತ. 18ನೇ ಆವೃತ್ತಿಯ ಐಪಿಎಲ್ ಆರಂಭವಾಗುವುದಕ್ಕೆ ತಿಂಗಳುಗಳ ಕಾಲ ಬಾಕಿ ಉಳಿದಿದ್ದು, ಈಗಾಗಲೇ ಪ್ರತಿನಿತ್ಯ ಒಂದಲ್ಲ ಒಂದು ಕಾರಣಕ್ಕೆ ಸದ್ದು ಮಾಡುತ್ತಿದೆ. ಇದರಲ್ಲಿ ಹೆಚ್ಚು ಸದ್ದು ಮಾಡುತ್ತಿರುವ ವಿಚಾರವೆಂದರೆ ಅದು ಮೆಗಾ ಹಾಜರು ಪ್ರಕ್ರಿಯೆಯೆಂದರೆ ತಪ್ಪಾಗಲಾರದು. ಈಗಾಗಲೇ ಮೆಗಾ ಹಾಜರಿಗೆ ಸಂಬಂಧಿಸಿದಂತೆ ಫ್ರಾಂಚೈಸಿಗಳು ಪ್ರಮುಖ ಆಟಗಾರರನ್ನು ತಮ್ಮಂತೆ ಸೆಳೆದುಕೊಳ್ಳಲು ಸಿದ್ಧತೆ ನಡೆಸಿದ್ದು, ಆರ್‌ಸಿಬಿಯೂ ಕೂಡ ನಾವು ಯಾವ ತಂಡಕ್ಕಿಂತ ಕಡಿಮೆ ಇಲ್ಲ ಎಂದು ಸಾಬೀತು ಮಾಡಲು ಹೊರಟಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 2008ರಿಂದ ಐಪಿಎಲ್ನ ಭಾಗಿಯಾಗಿರುವ ಫ್ರಾಂಚೈಸಿಗಳಲ್ಲಿ ಒಂದಾಗಿದೆ. ಇದುವರೆಗೆ ಆಡಿದ ಎಲ್ಲ 17 ಆವೃತ್ತಿಗಳಲ್ಲಿ ಭಾಗವಹಿಸಿರುವ ತಂಡವು ವಿಶ್ವದ ಟಾಪ್ ಮೋಸ್ಟ್ ಫ್ರಾಂಚೈಸಿಗಳಲ್ಲಿ ಒಂದಾಗಿದ್ದು, ಈವರೆಗೆ 1 ಕಪ್ಗಳನ್ನು ಗೆಲ್ಲದಿರುವ ಅಭಿಮಾನಿಗಳ ಚಿಂತೆಗೆ ಕಾರಣವಾಗಿದೆ. ಪ್ರತಿ ಬಾರಿಯೂ ಕಪ್ ಗೆಲ್ಲುವ ಹುಮ್ಮಸ್ಸಿನೊಂದಿಗೆ ಕಣಕ್ಕಿಳಿಯುವ ಆರ್‌ಸಿಬಿ ಅಂತಿಮ ಕ್ಷಣದಲ್ಲಿ ಇದರಿಂದ ವಂಚಿತವಾಗುತ್ತದೆ. ಸುದೀರ್ಘವಾಗಿ ಕಪ್ ಭಾರವನ್ನು ನೀಗಿಸಲು ಮುಂದಾಗಿರುವ ಫ್ರಾಂಚೈಸಿ ತಂಡದಲ್ಲಿ 4 ಬದಲಾವಣೆಗಳಿಗೆ ಮುಂದಾಗಿದೆ. ಇದು ಆಗಲೆಂದು ಅಭಿಮಾನಿ ದೇವರುಗಳು ಮೊರೆ ಹೋಗಿದ್ದಾರೆ. ಹೌದು ಸ್ನೇಹಿತರೆ, ಸದ್ಯ ಕೇಳಿ ಬರುತ್ತಿರುವ ಮಾಹಿತಿಯ ಪ್ರಕಾರ ಕನ್ನಡದ ಕೆಎಲ್ ರಾಹುಲ್ ಲಕ್ನೋ ತಂಡವನ್ನು ತೊರೆಯಲು ಸಿದ್ಧರಾಗಿದ್ದು, ಆರ್‌ಸಿಬಿ ಸೇರುವುದು ಪಕ್ಕಾ ಎಂದು ವರದಿಯಾಗಿದೆ. ಇದಲ್ಲದೆ ಮುಂಬೈ ಇಂಡಿಯನ್ಸ್ ತಂಡದ ಮಾಜಿ ನಾಯಕ ರೋಹಿತ್ ಶರ್ಮಾ ಕೂಡ ಮೆಗಾ ಹಾಜರಿನಲ್ಲಿ ಆರ್‌ಸಿಬಿ ಪಾಲಾಗಲಿದ್ದಾರೆ ಎಂದು ಹೇಳಲಾಗಿದ್ದು, ಅವರು ತಂಡದ ನಾಯಕನಾಗಿ ನೇಮಕವಾಗುವುದು ಬಹುತೇಕ ಕನ್ಫರ್ಮ್ ಆಗಿದೆ. ಇದಲ್ಲದೆ ಆರ್‌ಸಿಬಿ ಸೀನಿಯರ್ ಯುಜ್ವೇಂದ್ರ ಚಹಲ್ ಅವರು ಕೂಡ ಕಮ್ಬ್ಯಾಕ್ ಮಾಡಲಿದ್ದಾರೆ ಎಂದು ವರದಿಯಾಗಿದೆ. ಇದೆಲ್ಲ ಸಾಧ್ಯವಾದರೆ ಈ ಸಲ ಕಪ್ ನಮ್ಮದಾಗುವುದರಲ್ಲಿ ಅನುಮಾನವಿಲ್ಲ. ಅಭಿಮಾನಿಗಳು ಈ ರೀತಿಯಾಗಿ ಆಶಿಸುತ್ತಿದ್ದಾರೆ. ಇತ್ತ 3 ಆಟಗಾರರು ಆರ್‌ಸಿಬಿ ಬರುತ್ತಿದ್ದಂತೆ ಅತ್ತ ಕ್ಯಾಪ್ಟನ್ಸಿ ಫ್ಯಾಫ್ ಡು ಪ್ಲೆಸಿಯನ್ನು ತಂಡದಿಂದ ರಿಲೀಸ್ ಮಾಡುವುದು ಬಹುತೇಕ ಕನ್ಫರ್ಮ್ ಆಗಿದೆ. 2022ರ ಮೆಗಾ ಹಾಜರಿನಲ್ಲಿ ಆರ್‌ಸಿಬಿ ಸೇರಿಕೊಂಡ ಫ್ಯಾಫ್ ಡು ಪ್ಲೆಸಿ ತಂಡವನ್ನು ಪ್ಲೇ ಆಫ್ ಪ್ರವೇಶಿಸುವಂತೆ ಮಾಡಿದ್ದಾರೆ. ಆದರೆ ತಂಡ ಫೈನಲ್ ಗೇರುವಲ್ಲಿ ಮಾತ್ರ ವಿಫಲವಾಗಿದೆ. ಹೀಗಾಗಿ ಆರ್‌ಸಿಬಿ ವಿದೇಶಿ ನಾಯಕನ ಬದಲಾಗಿ ಸ್ವದೇಶಿಯವರಿಗೆ ಮಣೆ ಹಾಕಲು ನಿರ್ಧರಿಸಿದ್ದು, ಹೀಗಾಗಿ ವಯಸ್ಸು ಹಾಗೂ ಇನ್ನಿತರ ಕಾರಣಗಳನ್ನು ನೀಡಿ ಫ್ಯಾಫ್ ಡು ಪ್ಲೆಸಿ ಅವರನ್ನು ತಂಡದಿಂದ ರಿಲೀಸ್ ಮಾಡುತ್ತದೆ. ಒಟ್ಟಿನಲ್ಲಿ 18ನೇ ಆವೃತ್ತಿಯ ಐಪಿಎಲ್ ಹಿಂದಿನ ಸೀಸನ್ಗಿಂತಲೂ ಈ ಬಾರಿ ಹೆಚ್ಚು ಸದ್ದು ಮಾಡಲಿದೆ ಎನ್ನಲಾಗುತ್ತಿದೆ ಸ್ನೇಹಿತರೆ.